ಕೊನೆಗೂ ಸಿಎಂ ಬೊಮ್ಮಾಯಿ ಬ್ರಿಗೇಡ್ ರಚನೆ. ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಶಾಸಕರೆಷ್ಟು, ಯಾವ್ಯಾವ ಸಮುದಾಯದಲ್ಲಿ ಎಷ್ಟು ಜನರಿಗೆ ಸಿಕ್ಕಿದೆ ಮಂತ್ರಿಗಿರಿ, ಎಷ್ಟು ಜನ ಹೊಸಬರಿಗೆ ತೆರೆದಿದೆ ಸಂಪುಟ ಬಾಗಿಲು, ಇದೆಲ್ಲವನ್ನ ನೋಡೋಣ ಬೊಮ್ಮಾಯಿ ಬ್ರಿಗೇಡ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತೀವ್ರ ಕುತೂಹಲ ಕೆರಳಿಸಿದ್ದ ಸಿಎಂ ಬಸವರಾಜ ಬೊಮ್ಮಾಯಿ ಬ್ರಿಗೇಡ್ ಕೊನೆಗೂ ರಚನೆಯಾಗಿದೆ. ಮಧ್ಯಾಹ್ನ 2:15ಕ್ಕೆ ರಾಜಭವನದಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ 29 ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನೂತನ ಸಚಿವರಿಗೆ ರಾಜ್ಯಪಾಲರಾದ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಿದ್ರು. ಈ ವೇಳೆ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ನೂತನ ಸಚಿವರ ಕುಟುಂಬಸ್ಥರು ಹಾಜರಿದ್ದರು. ಬಿಎಸ್ವೈ ಸಿಎಂ ಆಗಿದ್ದಾಗ 3 ಡಿಸಿಎಂಗಳು ಅಧಿಕಾರದಲ್ಲಿದ್ರು. ಆದರೆ ಸಿಎಂ ಬಸವರಾಜ ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ಡಿಸಿಎಂ ಹುದ್ದೆಗಳಿಗೆ ಕೊಕ್ ಕೊಡಲಾಗಿದೆ. ಯಾವುದೇ ಡಿಸಿಎಂ ಸ್ಥಾನವನ್ನ ಸೃಷ್ಟಿ ಮಾಡದೆ ಭುಗಿಲೇಳ್ತಿದ್ದ ಅಸಮಾಧಾನದ ಬೇಗೆಯನ್ನ ಹೈಕಮಾಂಡ್ ತಣ್ಣಗಾಗಿಸಿದೆ. ಶ್ರೀರಾಮುಲು, ಕೆಎಸ್ ಈಶ್ವರಪ್ಪ ಸೇರಿ ಹಲವರು ಡಿಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿದ್ರು. ಬೊಮ್ಮಾಯಿ ಸಂಪುಟದಲ್ಲಿ 29 ಸಚಿವರಾಗಿದ್ದು, ಗೋವಿಂದ ಕಾರಜೋಳ, ಆರ್ ಅಶೋಕ್, ಎಸ್ಟಿ ಸೋಮಶೇಖರ್, ಭೈರತಿ ಬಸವರಾಜ್, ಬಿಸಿ ಪಾಟೀಲ್, ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಉಮೇಶ್ ಕತ್ತಿ, ಡಾಕ್ಟರ್ ಕೆ ಸುಧಾಕರ್, ಕೆಎಸ್ ಈಶ್ವರಪ್ಪ, ಎಸ್ ಅಂಗಾರ, ಆರ್ ಅಶೋಕ್, ಬಿ ಶ್ರೀರಾಮುಲು, ಆನಂದ್ ಸಿಂಗ್, ಅರಗ ಜ್ಞಾನೇಂದ್ರ, ವಿ ಸೋಮಣ್ಣ, ಜೆಸಿ ಮಾಧುಸ್ವಾಮಿ, ವಿ ಸುನಿಲ್ ಕುಮಾರ್, ಸಿಸಿ ಪಾಟೀಲ್, ಕೆ ಗೋಪಾಲಯ್ಯ, ನಾರಾಯಣಗೌಡಗೆ ಸಚಿವ ಸ್ಥಾನ ಸಿಕ್ಕಿದೆ. ಬೊಮ್ಮಾಯಿ ಸಂಪುಟದಲ್ಲಿ ಔರಾದ್ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ, ಹಾಲಪ್ಪ ಆಚಾರ್, ಶಿವರಾಮ್ ಹೆಬ್ಬಾರ್, ಶಂಕರ್ ಪಾಟೀಲ್ ಮುನೇನಕೊಪ್ಪಗೆ ಮಂತ್ರಿಗಿರಿ ಸಿಕ್ಕಿದೆ. ಮುರುಗೇಶ್ ನಿರಾಣಿ, ಕೋಟ ಶ್ರೀನಿವಾಸ್ ಪೂಜಾರಿ, ಶಶಿಕಲಾ ಜೊಲ್ಲೆ, ತಿಪಟೂರು ಶಾಸಕ ಬಿಸಿ ನಾಗೇಶ್ ನೂತನ ಸಚಿವರಾಗಿದ್ದು ಪ್ರಮಾಣ ವಚನ ಸ್ವೀಕರಿಸಿದ್ರು. ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ಒಟ್ಟು 29 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಬಾರಿ ಜಾತಿವಾರು ಲೆಕ್ಕಾಚಾರದಲ್ಲಿ ಪ್ರಾತಿನಿಧ್ಯ ನೀಡಲಾಗಿದೆ. ಲಿಂಗಾಯತ ಕೋಟಾದಲ್ಲಿ ಹಿಂದುಳಿದ ವರ್ಗದಲ್ಲಿ 7 ಮತ್ತು ಒಕ್ಕಲಿಗ ಕೋಟಾದಲ್ಲಿ 7 ಸಚಿವರಾಗಿದ್ದಾರೆ. ಇನ್ನು ದಲಿತ ಕೋಟಾದಿಂದ 3, ಎಸ್ಟಿಯಿಂದ 1, ರೆಡ್ಡಿ ಸಮುದಾಯ ಮತ್ತು ಮಹಿಳಾ ಶಾಸಕಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲಾಗಿದೆ. ಬೊಮ್ಮಾಯಿ ಬ್ರಿಗೇಡ್ನಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸಿಂಹಪಾಲು ಸಿಕ್ಕಿದೆ. ವಿ ಸೋಮಣ್ಣ, ಶಂಕರ್ ಪಾಟೀಲ್ ಮುನೇನಕೊಪ್ಪ, ಜೆಸಿ ಮಾಧುಸ್ವಾಮಿ, ಮುರುಗೇಶ್ ನಿರಾಣಿ, ಬಿಸಿ ಪಾಟೀಲ್, ಸಿಸಿ ಪಾಟೀಲ್, ಉಮೇಶ್ ಕತ್ತಿ ಮತ್ತು ಶಶಿಕಲಾ ಜೊಲ್ಲೆ ಲಿಂಗಾಯತ ಕೋಟಾದಲ್ಲಿ ಸಚಿವ ಸ್ಥಾನ ಪಡೆದುಕೊಂಡಿದ್ದಾರೆ. ಬೊಮ್ಮಾಯಿ ಸಂಪುಟದಲ್ಲಿ ಒಕ್ಕಲಿಗ ಕೋಟಾದಲ್ಲಿ 7 ಶಾಸಕರಿಗೆ ಮಂತ್ರಿಗಿರಿ ಒಲಿದಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ್, ಕೆಸಿ ನಾರಾಯಣಗೌಡ, ಆರ್ ಅಶೋಕ್, ಡಾಕ್ಟರ್ ಕೆ ಸುಧಾಕರ್, ಅರಗ ಜ್ಞಾನೇಂದ್ರ, ಕೆ ಗೋಪಾಲಯ್ಯ ಮತ್ತು ಎಸ್ಟಿ ಸೋಮಶೇಖರ್ಗೆ ಸಚಿವ ಸ್ಥಾನ ಸಿಕ್ಕಿದೆ. ಲಿಂಗಾಯತರ ಬಳಿಕ ಒಕ್ಕಲಿಗ ಸಮುದಾಯದವರು ಹೆಚ್ಚು ಸಚಿವ ಸ್ಥಾನ ಪಡೆದಿದ್ದಾರೆ. ಹಿಂದುಳಿದ ವರ್ಗ ಕೋಟಾದಲ್ಲಿ 7 ಶಾಸಕರಿಗೆ ಮಂತ್ರಿಗಿರಿ ಸಿಕ್ಕಿದೆ. ಕುರುಬ ಸಮುದಾಯದಲ್ಲಿ ಶಾಸಕ ಕೆಎಸ್ ಈಶ್ವರಪ್ಪ, ಭೈರತಿ ಬಸವರಾಜ್, ಎಂಟಿಬಿ ನಾಗರಾಜ್ ಮಂತ್ರಿಯಾದರೆ, ಬಲಿಜ ಸಮುದಾಯದಲ್ಲಿ ಶಾಸಕ ಮುನಿರತ್ನ, ಈಡಿಗ ಸಮುದಾಯದಲ್ಲಿ ವಿ ಸುನಿಲ್ ಕುಮಾರ್ ಮತ್ತು ಕೋಟ ಶ್ರೀನಿವಾಸ್ ಪೂಜಾರಿ ಹಾಗೂ ರಜಪೂತ ಕೋಟಾದಲ್ಲಿ ಆನಂದ್ ಸಿಂಗ್ಗೆ ಮಂತ್ರಿಗಿರಿ ಸಿಕ್ಕಿದೆ. ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ಬಳಿಕ ಪುತ್ರ ವಿಜಯೇಂದ್ರಗೆ ಮಂತ್ರಿ ಸ್ಥಾನ ಸಿಗೋ ಭರವಸೆ ಇತ್ತು. ಆದರೆ ಬಿಎಸ್ವೈಗೆ ಹೈಕಮಾಂಡ್ ನಿರಾಸೆಗೊಳಿಸಿದೆ. ನೂತನ ಸಚಿವರ ಪಟ್ಟಿಯಲ್ಲಿ ಬಿವೈ ವಿಜಯೇಂದ್ರ ಹೆಸರಿಲ್ಲ. ಇಂದು ಬೆಳಗ್ಗೆ ಬಿಎಸ್ವೈ ನಿವಾಸಕ್ಕೆ ಆಗಮಿಸಿದ್ದ ವಿಜಯೇಂದ್ರ ಸುಮಾರು 1.5 ಗಂಟೆ ಕಾಲ ಚರ್ಚೆ ನಡೆಸಿದ್ರು. ಆದರೆ ವಿಜಯೇಂದ್ರಗೆ ಯಾವುದೇ ಗುಡ್ ನ್ಯೂಸ್ ಸಿಕ್ಕಿಲ್ಲ. ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಬೆಂಗಳೂರಿಗೆ ಬಂಪರ್. 13 ಜಿಲ್ಲೆಗಳಿಗೆ ಸಿಕ್ಕಿಲ್ಲ ಕ್ಯಾಬಿನೆಟ್ ಪ್ರಾತಿನಿಧ್ಯ. ಬಿಎಸ್ವೈ ವಿರುದ್ಧ ಬಂಡೆದಿದ್ದ ಬಣಕ್ಕೆ ಬಿಗ್ ಶಾಕ್. ಯತ್ನಾಳ್, ರೇಣುಕಾಚಾರ್ಯ, ಪೂರ್ಣಿಮಾ ಶ್ರೀನಿವಾಸ್ಗೂ ಆಘಾತ. ಇದೆಲ್ಲವನ್ನ ನೋಡೋಣ ಕ್ಯಾಬಿನೆಟ್ ಲೆಕ್ಕಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೊಮ್ಮಾಯಿ ಬ್ರಿಗೇಡ್ನಲ್ಲಿ ಬೆಂಗಳೂರಿಗೆ ಬಂಪರ್ ಆಫರ್ ಸಿಕ್ಕಿದೆ. ಬೆಂಗಳೂರಿನ 6 ಶಾಸಕರಿಗೆ ಮಂತ್ರಿ ಭಾಗ್ಯ ಒಲಿದಿದೆ. ಪದ್ಮನಾಭನಗರ ಕ್ಷೇತ್ರದ ಶಾಸಕ ಆರ್ ಅಶೋಕ್, ಯಶವಂತಪುರದ ಎಸ್ಟಿ ಸೋಮಶೇಖರ್, ಗೋವಿಂದರಾಜನಗರದ ವಿ ಸೋಮಣ್ಣ, ರಾಜರಾಜೇಶ್ವರಿ ನಗರದ ಮುನಿರತ್ನ, ಎಂಎಲ್ಸಿ ಎಂಟಿಬಿ ನಾಗರಾಜ್, ಮಲ್ಲೇಶ್ವರಂ ಕ್ಷೇತ್ರದ ಅಶ್ವಥ್ ನಾರಾಯಣ್, ಕೆಆರ್ ಪುರಂನ ಭೈರತಿ ಬಸವರಾಜ್ಗೆ ಸಚಿವ ಸ್ಥಾನ ಒಲಿದಿದೆ.
ಸಿಎಂ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ 13 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಬಳ್ಳಾರಿ, ದಾವಣಗೆರೆ, ಹಾಸನ, ಕಲಬುರಗಿ, ರಾಯಚೂರು, ಮೈಸೂರು, ಯಾದಗಿರಿ, ಕೋಲಾರ, ರಾಮನಗರ, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ವಿಜಯಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಈ ಜಿಲ್ಲೆಗಳಲ್ಲಿನ ಯಾವುದೇ ಶಾಸಕರಿಗೂ ಸಚಿವ ಸ್ಥಾನ ಸಿಗದೇ ಇರೋದು ಅಸಮಾಧಾನಕ್ಕೆ ಕಾರಣವಾಗಿದೆ. ಬೊಮ್ಮಾಯಿ ಬ್ರಿಗೇಡ್ನಲ್ಲಿ ಬಿಎಸ್ವೈ ವಿರೋಧಿ ಬಣಕ್ಕೆ ಟಕ್ಕರ್ ಕೊಡಲಾಗಿದೆ. ಹೈಕಮಾಂಡ್ ಎದುರು ಪರೀಕ್ಷೆ ಬರೆದಿದ್ದ ಬಿಎಸ್ವೈ ವಿರೋಧಿ ಬಣದವರು ಮಂತ್ರಿ ಸ್ಥಾನ ಪಡೆಯೋಕೆ ಆಗದೆ ಫೇಲ್ ಆಗಿದ್ದಾರೆ. ಬಿಎಸ್ವೈ ಕೆಳಗಿಳಿಸಲು ಯಶಸ್ವಿಯಾಗಿದ್ದವರಿಗೆ ಸಿಗದ ಮಂತ್ರಿ ಸ್ಥಾನದ ಬೆಲ್ಲ ಸಿಕ್ಕಿಲ್ಲ. ಡೆಲ್ಲಿಯಲ್ಲಿ ಹೋರಾಟ ಮಾಡಿದ್ರೂ ಸೈನಿಕ ಸಿಪಿ ಯೋಗೇಶ್ವರ್ ಸೋಲು ಕಾಣುವಂತಾಗಿದೆ. ಶಪಥ ಮಾಡಿ ಬಿಎಸ್ವೈ ಕೆಳಗಿಳಿಸಿದ್ರೂ ಬಸನಗೌಡ ಯತ್ನಾಳ್ಗೂ ಸಚಿವ ಸ್ಥಾನ ಕೈತಪ್ಪಿದೆ. ಬಿಜೆಪಿಯ ಫಿಲ್ಟರ್ಲೆಸ್ ಲೀಡರ್ ಆಗಿರೋ ಬಸನಗೌಡ ಯತ್ನಾಳ್ಗೆ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ. ಗಡ್ಡ ತೆಗೆದು ಶಪಥ ಮಾಡಿದ್ರೂ ಉತ್ತರ ಕರ್ನಾಟಕದ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಂತ್ರಿ ಸ್ಥಾನ ಕೈತಪ್ಪಿದೆ. ಸಿಎಂ ರೇಸ್ನಲ್ಲಿ ನನ್ನ ಹೆಸರೇ ಮುಂಚೂಣಿಯಲ್ಲಿತ್ತು ಎಂದಿದ್ದ ಯತ್ನಾಳ್ಗೆ ಅತ್ತ ಸಿಎಂ ಸ್ಥಾನವೂ ಇಲ್ಲ, ಇತ್ತ ಸಚಿವ ಸ್ಥಾನವೂ ಸಿಕ್ಕಿಲ್ಲ. ಹಿರಿಯೂರಿನ ಬಿಜೆಪಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ಗೆ ಸಚಿವ ಸ್ಥಾನ ಕೈತಪ್ಪಿದೆ. ಮೊದಲ ಬಾರಿಗೆ ಮಂತ್ರಿಯಾಗೋ ಭಾಗ್ಯ ಇಲ್ಲದಂತಾಗಿದೆ. ನಿನ್ನೆಯಿಂದ ಸಚಿವ ಸ್ಥಾನದ ರೇಸ್ನಲ್ಲಿ ಪೂರ್ಣಿಮಾ ಹೆಸರು ಮುಂಚೂಣಿಯಲ್ಲಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಪೂರ್ಣಿಮಾ ಹೆಸರು ಕೈತಪ್ಪಿದ್ದು ಮಹಿಳಾ ಕೋಟಾದಲ್ಲಿ ಶಶಿಕಲಾ ಜೊಲ್ಲೆಗೆ ಮತ್ತೆ ಮಂತ್ರಿ ಸ್ಥಾನ ಸಿಕ್ಕಿದೆ. ಸಚಿವಳಾಗುತ್ತೇನೆ ಅನ್ನೋ ಕುತೂಹಲದಲ್ಲೇ ಮನೆಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ಪೂರ್ಣಿಮಾ ಮತ್ತು ಬೆಂಬಲಿಗರಿಗೆ ನಿರಾಸೆಯಾಗಿದೆ. ಮಹಿಳಾ ಕೋಟಾ, ಯುವ ನಾಯಕಿ, ಜಿಲ್ಲಾವಾರು ಪ್ರಾತಿನಿಧ್ಯ ಇದ್ಯಾವುದೂ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕೈ ಹಿಡಿದಿಲ್ಲ. ಸಚಿವ ಸ್ಥಾನ ಕೈತಪ್ಪಿದ್ದರ ಬಗ್ಗೆ ಬೇಸರದಿಂದಲೇ ಮಾತನಾಡಿದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್, ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿದ್ರು. ಕೆಐಎಬಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಯೋಗೇಶ್ವರ್, ನನಗೇನು ತೊಂದರೆ ಇಲ್ಲ. ದೆಹಲಿಯಲ್ಲಿ ನಾನು ಯಾರನ್ನೂ ಭೇಟಿಯಾಗಿಲ್ಲ. ನನ್ನ ರಾಜಕೀಯದಲ್ಲಿ ಸಾಕಷ್ಟು ಏರುಪೇರು ಕಂಡಿದ್ದೇನೆ ಅಂತ ಹೇಳಿದ್ರು. ಸೀನಿಯರ್ಸ್ಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ. ಹೊಸ ಮುಖಗಳಿಗೆ ಅವಕಾಶ ಕೊಡುವ ಸಲುವಾಗಿ ಹಿರಿಯ ನಾಯಕರಿಗೆ ಕೊಕ್ ಕೊಡಲಾಗಿದೆ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಅರವಿಂದ ಲಿಂಬಾವಳಿ, ಮಾಜಿ ಸಚಿವ ಸುರೇಶ್ ಕುಮಾರ್ಗೆ ಸಚಿವ ಸ್ಥಾನದಿಂದ ಕೊಕ್ ಕೊಟ್ಟಿದ್ದು, ಕೆಲ ಹಿರಿಯರಿಗೆ ಪಕ್ಷ ಸಂಘಟನೆ ಕೆಲಸ ನೀಡಲಾಗುತ್ತೆ ಅಂತ ವಿಧಾನಸೌಧದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ರೇಣುಕಾಚಾರ್ಯ, ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಕ್ಷೇತ್ರದ ಜನತೆಗೆ ಬೇಸರವಾಗಿದೆ. ಲಾಬಿ ಮಾಡಿದ್ದರೆ ನಾನು ಕೂಡ ಸಚಿವನಾಗ್ತಿದ್ದೆ. ಲಾಬಿ ಮಾಡದಿದ್ದಕ್ಕೆ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಸಮರ್ಥರಿಗೆ ಸ್ಥಾನ ನೀಡಿದ್ದಾರೆಂದು ಅಂದುಕೊಂಡಿದ್ದೇನೆ. ದಾವಣಗೆರೆ ಜಿಲ್ಲೆಗೆ ಬಹಳಷ್ಟು ಅನ್ಯಾಯವಾಗಿದೆ. ನಾವು ಒಟ್ಟಾಗಿ ಈ ಅನ್ಯಾಯದ ಬಗ್ಗೆ ಕೇಳುತ್ತೇವೆ ಅಂತ ರೇಣುಕಾಚಾರ್ಯ ಹೇಳಿದರು. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಸುರಪುರ ಶಾಸಕ ರಾಜುಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ನನಗೆ ಸಚಿವ ಸ್ಥಾನ ನೀಡದಿರಲು ಕಾರಣವೇನು? ನನಗೆ ಸಚಿವನಾಗುವ ಅರ್ಹತೆಯೇ ಇಲ್ಲವಾ ಅಂತ ಟಿವಿ9ಗೆ ಸುರಪುರ ಶಾಸಕ ರಾಜುಗೌಡ ಹೇಳಿದ್ರು. ನನಗೆ ಸಚಿವ ಸ್ಥಾನ ನೀಡದಿರಲು ಒಂದು ಕಾರಣ ಕೊಡಿ. ನಾನು ಭ್ರಷ್ಟನ? ನನ್ನ ಮೇಲೆ ಯಾವುದಾದ್ರೂ ಆರೋಪ ಇದೆಯಾ? ಸಿಎಂ ಬೊಮ್ಮಾಯಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ಸುರಪುರ ಶಾಸಕ ರಾಜುಗೌಡ ಪ್ರಶ್ನಿಸಿದ್ದಾರೆ. ಇವತ್ತು 29 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ. ಪದಗ್ರಹಣ ಬಳಿಕ ಮಂತ್ರಿಗಳು ಹೇಳಿದ್ದೇನು? ಮೊದಲ ಬಾರಿಗೆ ಸಂಪುಟ ಪ್ರವೇಶಿಸಿದ ಶಾಸಕರ ಸಂತಸ ಹೇಗಿತ್ತು? ಆರ್ ಅಶೋಕ್, ಸುಧಾಕರ್, ಕಾರಜೋಳ, ಮುನಿರತ್ನ ಸೇರಿ 29 ಸಚಿವರು ಹೇಳಿದ್ದೇನು? ಇದೆಲ್ಲವನ್ನ ನೋಡೋಣ ಮಂತ್ರಿಗಳ ದರ್ಬಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾನು ಗೃಹ ಖಾತೆ ಅಥವಾ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಕೇಳಿಲ್ಲ. ಅವೆರಡೂ ನನಗೆ ಇಷ್ಟವೂ ಇಲ್ಲ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಅಶೋಕ್, ಸಿಎಂ ಕೊಟ್ಟಂತಹ ಖಾತೆಗಳನ್ನು ಜವಾಬ್ದಾರಿಯಿಂದ ನಿಭಾಯಿಸ್ತೇನೆ. ನನ್ನ ಕಾರ್ಯವೈಖರಿ ಸಿಎಂಗೆ ಗೊತ್ತಿದೆ. ಸರ್ಕಾರ ಇನ್ನೂ 10 ವರ್ಷ ಇರುತ್ತೆ ಅಂತ ಆರ್ ಅಶೋಕ್ ಹೇಳಿದ್ರು.
ಬಿಎಸ್ವೈ ಸಂಪುಟದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಹೈಕಮಾಂಡ್ ಮತ್ತೆ ನನಗೆ ಮಂತ್ರಿ ಸ್ಥಾನ ಕೊಟ್ಟಿದೆ ಅಂತ ಸಚಿವ ಪ್ರಭು ಚೌಹಾಣ್ ಹೇಳಿದರು. ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಚೌಹಾಣ್, ಗೋಹತ್ಯೆ ನಿಷೇಧ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ತರ್ತೇನೆ. ಪ್ರತಿ ಜಿಲ್ಲೆಗೆ ಗೋಶಾಲೆ ಸ್ಥಾಪನೆ ಮಾಡಬೇಕು. ಹೀಗಾಗಿ ಅದೇ ಖಾತೆಯನ್ನ ನನಗೆ ವಾಪಸ್ ನೀಡಬೇಕು. ಮುಂದಿನ 2 ವರ್ಷಗಳಲ್ಲಿ ಒಳ್ಳೆ ಕೆಲಸ ಮಾಡಿ ತೋರಿಸ್ತೇನೆ ಅಂತ ಹೇಳಿದರು. ನನಗೆ ಯಾವುದೇ ಖಾತೆ ಕೊಟ್ಟರೂ ಸರ್ಕಾರಕ್ಕೆ ಪಕ್ಷಕ್ಕೆ ಹೆಸರು ತರುವಂತಹ ಕೆಲಸ ಮಾಡ್ತೇನೆ ಅಂತ ನೂತನ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು. ರಾಜಭವನದಲ್ಲಿ ಮಾತನಾಡಿದ ನಿರಾಣಿ, ಈ ಹಿಂದೆ ಬಿಎಸ್ವೈ ಸಂಪುಟದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೇನೆ. ಜಾಗತಿಕ ಹೂಡಿಕೆದಾರರ ಸಮಾವೇಶ ಮಾಡಿದ್ದೆ. ಆದ್ರೀಗ ನಾನು ಯಾವುದೇ ಖಾತೆಗೂ ಬೇಡಿಕೆ ಇಡುವುದಿಲ್ಲ. ಕೊಟ್ಟ ಖಾತೆಯನ್ನು ಸಮರ್ಥವಾಗಿ ಯಶಸ್ವಿಯಾಗಿ ನಿಭಾಯಿಸ್ತೀನಿ ಅಂತ ಹೇಳಿದರು. ನಾನು 1 ವರ್ಷ 4 ತಿಂಗಳು ಕೃಷಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಈಗಲೂ ಅದೇ ಖಾತೆ ಕೊಟ್ಟರೆ ನಿಭಾಯಿಸ್ತೇನೆ ಅಂತ ಸಚಿವ ಬಿಸಿ ಪಾಟೀಲ್ ಹೇಳಿದರು. ಅಲ್ಲದೆ ಮುಖ್ಯಮಂತ್ರಿಗಳು ಯಾವುದೇ ಖಾತೆ ಕೊಟ್ಟರೂ ನಿಭಾಯಿಸೋಕೆ ಸಿದ್ಧನಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಿಬ್ಬರು ವಲಸಿಗರಿಗೆ ಸಚಿವ ಸ್ಥಾನ ಸಿಗಲಿದೆ ಅಂತ ಕೂಡ ಹೇಳಿದರು. ಸಂಪುಟ ರಚನೆ ಆದಾಗ ಅಸಮಾಧಾನ ಉಂಟಾಗುವುದು ಸಹಜ. ಅದೆಲ್ಲವನ್ನೂ ಮುಖ್ಯಮಂತ್ರಿಗಳು ನಿಭಾಯಿಸುತ್ತಾರೆ ಅಂತ ಹೇಳಿದರು. ಹೈಕಮಾಂಡ್ ನಾಯಕರು ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಅರುಣ್ ಸಿಂಗ್ರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ನೂತನ ಸಚಿವ ಕೆ ಗೋಪಾಲಯ್ಯ ಹೇಳಿದರು. ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಗೋಪಾಲಯ್ಯ, ಮುಖ್ಯಮಂತ್ರಿಗಳು ಯಾವುದೇ ಖಾತೆ ಕೊಟ್ಟರೂ ನಾನು ನಿಭಾಯಿಸುತ್ತೇನೆ ಅಂತ ಹೇಳಿದರು. ನನಗೆ ಸಚಿವ ಸ್ಥಾನ ಸಿಗೋದು ಮೊದಲೇ ಗೊತ್ತಿತ್ತು ಅಂತ ನೂತನ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಶಾಸಕರಾಗಿ ಎಂಎಲ್ಸಿ ಆಗಿ ನಾನು ಮಾಡಿದ ಕೆಲಸಗಳನ್ನು ಹೈಕಮಾಂಡ್ ಗುರುತಿಸಿ ಹೈಕಮಾಂಡ್ ನಾಯಕರು ಈ ಸ್ಥಾನ ಕೊಟ್ಟಿದ್ದಾರೆ. ನಾನು ಈ ಹಿಂದೆ ನನ್ನನ್ನು ಮಂತ್ರಿ ಮಾಡಿ ಅಂತ ವಿನಂತಿ ಮಾಡಿದ್ದೆ. ಹೀಗಾಗಿ ಅವರು ನನ್ನನ್ನು ಮಂತ್ರಿ ಮಾಡಿದ್ದಾರೆ. ನಾನು ಈ ಹಿಂದೆ ಮಾಡಿದಂತೆ ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಕೂಡ ಹೇಳಿದರು. ಮಿತ್ರ ಮಂಡಳಿಯಲ್ಲಿ ಸಚಿವ ಸ್ಥಾನ ಕೈತಪ್ಪಿದವರ ಪರ ಮಾತನಾಡುತ್ತೇವೆ ಅಂತ ನೂತನ ಸಚಿವ ಎಂಟಿಬಿ ನಾಗರಾಜ್ ಹೇಳಿದರು. ರಾಜಭವನದಲ್ಲಿ ಮಾತನಾಡಿದ ಎಂಟಿಬಿ, ಯಾವ ಖಾತೆ ನೀಡಿದರೂ ನಿಭಾಯಿಸುತ್ತೇನೆ. ನನಗೆ ಜನಪರ ಸೇವೆ ಮಾಡುವ ಖಾತೆ ಕೊಟ್ಟರು ಖುಷಿ. ಆದರೆ ಅಬಕಾರಿ ಖಾತೆ ಈ ಹಿಂದೆಯೂ ಬೇಡ ಅಂದಿದ್ದೆ. ಈಗಲೂ ಕೊಟ್ಟರೆ ಬೇಡ ಅಂತ ಎಂಟಿಬಿ ನಾಗರಾಜ್ ಹೇಳಿದರು. ನನಗೆ ಸಚಿವ ಸ್ಥಾನ ಸಿಕ್ಕಿರೋದ್ರಿಂದ ತುಂಬಾ ಸಂತೋಷ ಆಗ್ತಿದೆ ಅಂತ ನೂತನ ಸಚಿವ ಆರಗ ಜ್ಞಾನೇಂದ್ರ ಹೇಳಿದರು. ನನ್ನದು ಬಹಳ ವರ್ಷದ ಸಾರ್ವಜನಿಕ ಜೀವನ. 4 ಸಾರಿ ಶಾಸಕನಾಗಿದ್ದೇನೆ. ಈ ಬಾರಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬೊಮ್ಮಾಯಿ ಅವರು ನನಗೆ ಮೊದಲಿನಿಂದಲೂ ಪರಿಚಯ. ಹೀಗಾಗಿ ಅವರು ನನಗೆ ಬೇಕಾದ ಖಾತೆ ಕೊಡ್ತಾರೆ ಅಂತ ಹೇಳಿದರು. ಬಿಎಸ್ ಯಡಿಯೂರಪ್ಪ ಸಂಪುಟದಲ್ಲಿ ಕ್ರೀಡಾ ಸಚಿವನಾಗಿ ಉತ್ತಮ ಕೆಲಸ ಮಾಡಿದ್ದೇನೆ. ಈಗ ಯಾವುದೇ ಖಾತೆ ಕೊಟ್ಟರು ನಿಭಾಯಿಸುತ್ತೇನೆ ಅಂತ ಸಚಿವ ಕೆಸಿ ನಾರಾಯಣಗೌಡ ಹೇಳಿದರು. ಒಳ್ಳೆ ಹೆಸರು ತರಬೇಕು ಅಂತ ನಾವು ಬಿಜೆಪಿಗೆ ಬಂದಿದ್ದೇವೆ. ಅದರಂತೆ ನಮಗೆ ಯಾವುದೇ ತೊಂದರೆ ಕೊಡದೆ ನಡೆಸಿಕೊಳ್ಳಲಾಗ್ತಿದೆ. ಯಡಿಯೂರಪ್ಪ ಅವರಿಗೆ ಧನ್ಯವಾದ ತಿಳಿಸ್ತೇನೆ ಅಂತ ಹೇಳಿದರು. ಮಂತ್ರಿ ಸ್ಥಾನ ತಪ್ಪುತ್ತಿದ್ದಂತೆ ಶಾಸಕರ ಬೆಂಬಲಿಗರ ಸಿಟ್ಟು. ಸಚಿವ ಸ್ಥಾನ ನೀಡದ ಹೈಕಮಾಂಡ್ ವಿರುದ್ಧ ಆಕ್ರೋಶ. ಸಂಪುಟದಲ್ಲಿ ಚಾನ್ಸ್ ಮಿಸ್ ಆಗಿದ್ದಕ್ಕೆ ಆಕಾಂಕ್ಷಿಗಳು ಕಿಡಿಕಿಡಿ. ಬಿಜೆಪಿ ನಾಯಕರ ವಿರುದ್ಧ ರುಚಿಗೆದ್ದ ಶಾಸಕರು. ಇದೆಲ್ಲವನ್ನ ನೋಡೋಣ ಶಾಸಕರ ಸಿಟ್ಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನೂತನ ಸಚಿವರ ಹೆಸರು ಅನೌನ್ಸ್ ಆಗ್ತಾ ಇದ್ದಂತೆ ಸಚಿವ ಸ್ಥಾನ ತಪ್ಪಿದ ಆಕಾಂಕ್ಷಿಗಳು ಬೇಸರ ಹೊರಹಾಕಿದ್ದಾರೆ. ಬೆಂಬಲಿಗರನ್ನ ಮುಂದೆ ಬಿಟ್ಟು ಸಚಿವ ಸ್ಥಾನ ಕೈತಪ್ಪಿದ ಹಲವು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದರು. ಬೆಂಗಳೂರಲ್ಲೇ ಬೀಡು ಬಿಟ್ಟು ಕೊನೆ ಹಂತದವರೆಗೂ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಿದ ಹಲವು ಶಾಸಕರು ನಿರಾಸೆ ಎದುರಿಸಿ ಪೆಚ್ಚು ಹಾಕಿದ್ರು. ಶಾಸಕ ನೆಹರು ಓಲೇಕಾರ್ಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಲ್ಲಿ ಬೆಂಬಲಿಗರು ಪ್ರತಿಭಟನೆ ನಡೆಸಿ ತಮ್ಮ ನಾಯಕರ ಪರ ಬ್ಯಾಟ್ ಬೀಸಿದ್ದಾರೆ. ಸಚಿವ ಸ್ಥಾನ ನೀಡಿ ಅಂತ ಗರಂ ಆಗಿದ್ದಾರೆ. ಇತ್ತ ಬೆಂಗಳೂರಲ್ಲೂ ಕೂಡ ಶಾಸಕ ನೆಹರು ಓಲೇಕಾರ್ ಬೆಂಬಲಿಗರು ಧರಣಿ ನಡೆಸಿದ್ರು. ಆಗ ಪ್ರತಿಭಟನೆ ಮಾಡ್ತಾ ಇದ್ದ ಓಲೇಕಾರ್ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಸಚಿವ ಸ್ಥಾನ ಕೈತಪ್ಪಿದ್ರಿಂದ ಕೆರಳಿ ಕೆಂಡವಾಗಿರುವ ಶಾಸಕ ನೆಹರು ಓಲೇಕಾರ್ ಸಿಎಂ ಬೊಮ್ಮಾಯಿ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ಪ್ರಮಾಣವಚನ ಕಾರ್ಯಕ್ರಮಕ್ಕೆ ನಾನು ಹೋಗಲ್ಲ, ಸಂಘ ಪರಿವಾರದವರನ್ನ ಭೇಟಿ ಮಾಡಿ ದೂರು ನೀಡಿವೆ. ಹಾವೇರಿ ಜಿಲ್ಲೆಯಿಂದ ಬೊಮ್ಮಾಯಿ ಸಿಎಂ ಆಗಿದ್ದಾರೆ. ಅಲ್ಲದೆ ಬಿಸಿ ಪಾಟೀಲ್ ಕೂಡ ಮುಂದುವರೆದ ಸಮುದಾಯದವರು. ಆದರೆ ಸಚಿವ ಸ್ಥಾನ ಮಾತ್ರ ಹಿಂದುಳಿದ ವರ್ಗಕ್ಕೆ ಕೊಡಲಿಲ್ಲ. ಸಂಪುಟದಲ್ಲಿ ಜಾತಿವಾರು ಅಸಮತೋಲನ ಎದ್ದು ಕಾಣ್ತಾ ಇದೆ. ಹಿರಿಯರು ಕರೆದು ಮಾತನಾಡಿದ್ರೆ ಹೋಗಿ ಚರ್ಚಿಸ್ತೇನೆ. ಸಂಪುಟದಲ್ಲಿ ಹಿಂದುಳಿದ ವರ್ಗದವರನ್ನ ಕಡೆಗಣಿಸಲಾಗಿದೆ ಅಂತ ಶಾಸಕ ಓಲೇಕಾರ್ ಬೇಸರ ಹೊರಹಾಕಿದ್ರು.
ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ನನಗೆ ಬೇಸರ ಇಲ್ಲ ಅಂತ ಯಾದಗಿರಿ ಜಿಲ್ಲೆ ಸುರಪುರ ಶಾಸಕ ರಾಜುಗೌಡ ಬೆಂಗಳೂರಲ್ಲಿ ಹೇಳಿದ್ದಾರೆ. ಆದರೆ ಶಾಸಕ ರಾಜುಗೌಡ ಬೆಂಬಲಿಗರು ಮಾತ್ರ ತಮ್ಮ ನಾಯಕನಿಗೆ ಮಂತ್ರಿಗಿರಿ ಸಿಗದಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಗರಂ ಆಗಿದ್ದಾರೆ. ಸುರಪುರದ ಜನರಿಗೆ ಅನ್ಯಾಯವಾಗಿದೆ ಅಂತ ಧರಣಿ ನಡೆಸಿ ತಮ್ಮ ನಾಯಕನಿಗೆ ನಿಷ್ಠೆ ಮೆರೆದಿದ್ದಾರೆ. ಮಂತ್ರಿಗಿರಿ ಕೈತಪ್ಪಿದ್ದಕ್ಕೆ ಶಾಸಕ ರಾಮದಾಸ್ ಕೂಡ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ನೂತನ ಸಚಿವರಿಗೆ ಟ್ವೀಟ್ ಮೂಲಕ ರಾಮದಾಸ್ ಟಾಂಗ್ ನೀಡಿದ್ದಾರೆ. ಪಕ್ಷ ಕಟ್ಟಿ ಬೆಳೆಸಿ ಅರ್ಹತೆಯೊಂದಿಗೆ ಸಚಿವರಾಗಿದ್ದಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವವರಿಗೆ ಅಭಿನಂದನೆ. ರಾಜ್ಯವನ್ನ ದೇಶದಲ್ಲೇ ನಂಬರ್ 1 ಮಾಡ್ತೀರಿ ಎಂದು ನಂಬಿದ್ದೇನೆ. ನಿಮಗೆ ತಾಯಿ ಚಾಮುಂಡೇಶ್ವರಿ ಶುಭವನ್ನ ಉಂಟು ಮಾಡಲಿ ಅಂತ ನೂತನ ಸಚಿವರಿಗೆ ರಾಮದಾಸ್ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿತೀನಿ ಅನ್ಕೊಂಡಿದ್ದೆ, ಆದ್ರೆ ಅದಾಗಿಲ್ಲ ಅಂತ ಮಾಜಿ ಸಚಿವ ಆರ್ ಶಂಕರ್ ಬೇಸರ ಹೊರಹಾಕಿದ್ದಾರೆ. ಇಂದು ಬೆಳಗ್ಗೆ ಸಿಎಂ ಜೊತೆಗೆ ಮಾತನಾಡಿದ್ದೇನೆ. ಮಿಕ್ಕ 3 ಸ್ಥಾನದಲ್ಲಿ ನಿಮ್ಮನ್ನ ಪರಿಗಣಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಎಷ್ಟೊಂದು ತ್ಯಾಗ ಮಾಡಿ ಬಂದಿರುವ ನಮಗೆ ಮಂತ್ರಿ ಮಾಡುವುದು ಕಷ್ಟವಾಗಲ್ಲ. ಮನೆಯಲ್ಲಿ ಇದ್ದವರನ್ನ ಕರ್ಕೊಂಡು ಹೋಗಿದ್ದೀರಿ, ಬರಿಗೈಯಲ್ಲಿ ಬಿಡೋದು ಸರಿಯಲ್ಲ ಅಂತ ಆರ್ ಶಂಕರ್ ಹೇಳಿದ್ದಾರೆ. ಅಲ್ಲದೆ ನನಗೆ ಬಹಳ ನೋವು ತಂದಿದೆ. ಪಕ್ಷೇತರವಾಗಿ ಗೆಲ್ಲೋದು ಹುಡುಗಾಟವಲ್ಲ ಅಂತ ಹಳೆ ವಿಷಯವೊಂದನ್ನ ನೆನೆದು ಆರ್ ಅಶೋಕ್ ವಿರುದ್ಧ ಆರ್ ಶಂಕರ್ ಬೇಸರ ಹಾಕಿದ್ದಾರೆ. ನಿನ್ನಂತ ಎಲಿಬಿಲಿಟಿ ಇರುವವನು ಕ್ಯಾಬಿನೆಟ್ನಲ್ಲಿ ಇರಬೇಕು. ನಿನ್ನ ಹೆಸರನ್ನ ಕಳುಹಿಸಿದ್ದೇನೆ ಅಂತ ನನ್ನ ಕಿವಿಯಲ್ಲಿ ಬಿಎಸ್ವೈ ಹೇಳಿದ್ರು ಅಂತ ಮೈಸೂರಲ್ಲಿ ಶಾಸಕ ರಾಮದಾಸ್ ಹೇಳಿದ್ದಾರೆ. ನಿನ್ನೆನೂ ನನಗೆ ತುಂಬಾ ಜನ ಅಭಿನಂದನೆ ಸಲ್ಲಿಸಿದ್ರು. ಕೇಂದ್ರದವರು ಮಠಾಧಿಪತಿಗಳು ಅಭಿನಂದನೆ ಸಲ್ಲಿಸಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಮಂತ್ರಿಗಿರಿ ಮಿಸ್ ಆಗಿದೆ ಅಂತ ಮೈಸೂರಲ್ಲಿ ಶಾಸಕ ರಾಮದಾಸ್ ಬೇಸರ ಹೊರಹಾಕಿದ್ದಾರೆ. ಸಚಿವ ಸ್ಥಾನ ಮಿಸ್ ಆಗ್ತಾ ಇದ್ದಂತೆ ಡೆಪ್ಯೂಟಿ ಸ್ಪೀಕರ್ ಆನಂದ್ ಮಾಮನಿ ಯೂಟರ್ನ್ ಹೊಡೆದಿದ್ದಾರೆ. ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ದ ತಮ್ಮ ಮಾತಿನಿಂದ ಹಿಂದೆ ಸರಿದಿದ್ದಾರೆ. ರಾಜೀನಾಮೆ ನೀಡದಂತೆ ಹೈಕಮಾಂಡ್ ಸೂಚನೆ ನೀಡಿದೆ. ಹೀಗಾಗಿ ನಾನು ರಾಜೀನಾಮೆ ನೀಡಲ್ಲ ಎಂದಿದ್ದಾರೆ. ಮಂತ್ರಿಗಿರಿ ಸಿಗದಿದ್ರೆ ರಾಜೀನಾಮೆ ನೀಡುತ್ತೇನೆ ಅಂತ ಕೆಲ ದಿನಗಳ ಹಿಂದೆ ಮಾಮನಿ ಹೇಳಿದ್ರು. ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಕ್ಷೇತ್ರದ ಜನತೆಗೆ ಬೇಸರವಾಗಿದೆ. ಆದರೆ ಪಕ್ಷ ನನ್ನ ತಾಯಿ ಇದ್ದಂತೆ ಅಂತ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಕ್ಷೇತ್ರದ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಈ ವೇಳೆ ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಾಗಿ ಪಕ್ಷ ಸಂಘಟನೆಗೆ ಮುಂದಾಗುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಸಚಿವನಾಗುವೆ ಅಂತ ತಮ್ಮ ಕಾರ್ಯಕರ್ತರ ಬಳಿ ಶಾಸಕ ರೇಣುಕಾಚಾರ್ಯ ಹೇಳಿಕೊಂಡು ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ತವರಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ. ಪಟಾಕಿ ಸಿಡಿಸಿ ಸಿಹಿ ಹಂಚಿದ ಕಾರ್ಯಕರ್ತರು. ಸಚಿವರ ಮನೆಗಳಲ್ಲೂ ಜೋರಾಯಿತು ಸಂಭ್ರಮಾಚರಣೆ. ಇದೆಲ್ಲವನ್ನ ನೋಡೋಣ ಸಚಿವಗಿರಿ ಸಂಭ್ರಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 2ನೇ ಬಾರಿಗೆ ಸಚಿವರಾಗಿ ಯಲ್ಲಾಪುರ ಶಾಸಕ ಶಿವರಾಂ ಹೆಬ್ಬಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬೊಮ್ಮಾಯಿ ಸಂಪುಟದಲ್ಲಿ ಹೆಬ್ಬಾರ್ ಸ್ಥಾನ ಪಡೆದಿರುವುದಕ್ಕೆ ಯಲ್ಲಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಿಸಲಾಗಿದೆ. ನಗರದ ಅಂಬೇಡ್ಕರ್ ವೃತ್ತ, ಗಾಂಧಿ ವೃತ್ತದ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಮುರುಗೇಶ್ ನಿರಾಣಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರಿಂದ ಬೆಂಬಲಿಗರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯಲ್ಲಿ ನಿರಾಣಿ ಬೆಂಬಲಿಗರಿಂದ ಸಂಭ್ರಮಾಚರಣೆ ಮಾಡಿದ್ರು. ಇತ್ತ ಮುಧೋಳ ಶಾಸಕ ಗೋವಿಂದ ಕಾರಜೋಳ ಬೆಂಬಲಿಗರು ವಿಜಯೋತ್ಸವ ಆಚರಿಸಿದ್ರು. ಮುಧೋಳ ಪಟ್ಟಣದ ಗಾಂಧಿ ಚೌಕ್, ರನ್ನ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಸಚಿವರಾಗಿ ಈಶ್ವರಪ್ಪ ಮತ್ತು ಆರಗ ಜ್ಞಾನೇಂದ್ರ ಆಯ್ಕೆಯಾದ ಹಿನ್ನೆಲೆ ಶಿವಮೊಗ್ಗ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಸಂಭ್ರಮಾಚರಣೆ ಮಾಡಲಾಗಿದೆ. ಪರಸ್ಪರ ಬಣ್ಣ ಹಾಕಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹಾಡು ಹಾಡುವ ಮೂಲಕ ಮಹಿಳೆಯರು ಹೆಜ್ಜೆ ಹಾಕಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿ ಮುಂಭಾಗ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಗದಗ ಜಿಲ್ಲೆಯ ನರಗುಂದ ಕ್ಷೇತ್ರದ ಶಾಸಕ ಸಿಸಿ ಪಾಟೀಲ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ಜಿಲ್ಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ.